ಮೂರನೇ ಕಣ್ಣು. ಎರಡನೇ ಕಣ್ಣು ಅಂದ್ರೆ ಏನು, ಮೂರನೇ ಕಣ್ಣು ಅಂದ್ರೆ ಏನು, ಏನಕ್ಕೆ ಮೂರನೇ ಕಣ್ಣು ಅಂತ ಕರಿತೀವಿ, ಎರಡು ಕಣ್ಣುಗಳಿರಬೇಕಾದ್ರೆ ಮೂರನೇ ಕಣ್ಣು ಏನಕ್ಕೆ, ಪ್ರಶ್ನೆ ಹೇಳ್ತಿದ್ದೀನಿ ನಿಮ್ಮನ್ನ. ಎರಡು ಕಣ್ಣಲ್ಲಿ ಮಾಮೂಲಿ ಜಗತ್ ನೋಡ್ಬೋದು ಅಷ್ಟೇ, ಆಧ್ಯಾತ್ಮದಲ್ಲಿ ಮೂರನೇ ಕಣ್ಣಿಗೆ ಆಧ್ಯಾತ್ಮದಲ್ಲಿ ನೋಡ್ಬೋದು ಅಂತ ಹೇಳ್ತಾರೆ. ಅದೇ ಮೂರನೇ ಕಣ್ಣ ಬಗ್ಗೆ ನಮಗೆ ದೇವರೇ ಗೊತ್ತಿಲ್ಲ. ಅದಕ್ಕೆ ಈಗ ಆಧ್ಯಾತ್ಮದ ನಾವು ಆಧ್ಯಾತ್ಮ ಕೆಲಸ ಮಾಡಿರೋದ್ರಿಂದ ಏನಾದ್ರು ಒಂದು ಒಳ್ಳೆಯದಾಗಿ ಉಪಯೋಗಿಸ್ಕೋಬಹುದಲ್ಲ. ನಮಗೆ ಆಸಕ್ತಿ ಇದೆ, ಧ್ಯಾನ ಮಾಡಕ್ ಆಸಕ್ತಿ ಇದೆ, ಜಪ ಮಾಡಕ್ ಆಸಕ್ತಿ ಇದೆ. ಅದೇ ನಿಮ್ಮಂತ ಸರಿಯಾದಂತ ಒಂದು ಮಾರ್ಗದರ್ಶಿಗಳು ನಮ್ಮ ಗುರುಗಳಾಗಿ ಯಾವತ್ತೂ ಸಿಕ್ಕಿರ್ಲಿ. 2 ವರ್ಷ ಬೇಕಾಯ್ತು. ಭಗವಂತ ಸೃಷ್ಟಿ ಮಾಡಿರುವ ಕಣ್ಣಿಗೆ ಕಾಣುವ ಕಣ್ಣು, ಮುಖದಲ್ಲಿರುವ 2 ಕಣ್ಣುಗಳು, ಹೊರಲೋಕದ ಮಾಯಾಜಾಲದ ವಸ್ತುಗಳನ್ನ ಅನುಭವಿಸೋದಕ್ಕೆ ಅಂತ ಕೊಟ್ಟಿರುವ ಕಣ್ಣು. ಈ 2 ಕಣ್ಣುಗಳು ದೇಹದಲ್ಲಿರೋದು ಮನಸ್ಸಿನ ಬಾಗಿಲು. ಮನಸ್ಸು ಅಂದ್ರೆ ಏನು? ಮನಸ್ಸು ಅಂತನ್ನೋದು ವಿಚಾರಗಳ ಸಂಗ್ರಹ ಮಾಡಿಟ್ಟಿರುವ ಒಂದು ಜಾಗ. ಆ ವಿಚಾರಗಳು ಏನು ಹಾಗೆ ಅಂತಂದ್ರೆ ಲಕ್ಷೋಪಲಕ್ಷ ದಾಟಿ ಈ ಮನುಷ್ಯ ದೇಹವನ್ನ ಭಗವಂತ ನಮಗೆ ಕೊಟ್ಟಿದ್ದಾನ. ಈ ಮನುಷ್ಯ ದೇಹವನ್ನ ಕೊಟ್ಟಿರೋದಕ್ಕೆ ಕಾರಣ ಏನು ಅಂತಂದ್ರೆ ವಸ್ತುಗಳ ಸಂಗ್ರಹ, ವಸ್ತುಗಳ ಮೇಲೆ ಮೋಹ, ಜೀವ ಅಜೀವ ವಸ್ತುಗಳನ್ನ ಅನುಭವಿಸೋದು, ಹಾಗೆ ಅಂತ ನಾವು ತಿಳ್ಕೊಂಡಿದ್ದೀವಿ. ಈ ಜನ್ಮ ತಾಳಿರುವ ಮೂಲ ಕಾರಣ ಭಗವಂತನನ್ನ ಪಡೆಯೋದಕ್ಕೆ. ಭಗವಂತನ ಪಡೆಯಲಿಕ್ಕೆ ಸಾಧ್ಯವಾ? ಭಗವಂತನಾಗೋದಕ್ಕೆ ಸಾಧ್ಯವಾ? ಹೇಗೆ ಭಗವಂತನಾಗ್ಬೋದು? ಏನು ಮಾಡಿದ್ರೆ ಭಗವಂತನ ಪಡಿಬೋದು? ಇವುಗಳು ನಮಗೆ ಗೊತ್ತಿಲ್ಲದೆ ಇರೋದಕ್ಕೆ ಅಜ್ಞಾನದಲ್ಲಿದ್ದೀವಿ ಅಂತ ಹೇಳ್ತೀವಿ. ಈ ಅಜ್ಞಾನದಲ್ಲಿ ಭಗವಂತ ಯಾತಕ್ಕೆ ನಮ್ಮನ್ನ ಇಟ್ಟಿದ್ದಾನ ಅಂತಂದ್ರೆ, ಏನು ಹೊತ್ಕೊಂಡ್ಬಂದಿದ್ದೀವಿ ಪಾಪಕರ್ಮಗಳು ಪುಣ್ಯಕರ್ಮಗಳು, ಜನ್ಮಾಂತರಗಳಲ್ಲಿ ಏನು ಆಸೆಗಳನ್ನು ಹೊತ್ಕೊಂಡಿದ್ದೀವಿ, ಆಸೆಗಳು ನೆರವೇರದೆ ನಮ್ಮ ದೇಹದಿಂದ ಆತ್ಮ ಮತ್ತೆ ಮನಸ್ಸು ಬಿಡುಗಡೆ ಆಗಿ ಇನ್ನೊಂದು ದೇಹಕ್ಕೆ ಹೋಗಿದೆ. ಆ ನೆರವೇರದೆ ಇರೋ ಆಸೆಗಳನ್ನ ನೆರವೇರಿಸೋದಕ್ಕೆ ಮತ್ತೆ ಮಾಡಿರುವ ಪಾಪಕರ್ಮಗಳಿಗೆ ದುಃಖವನ್ನು ಅನುಭವಿಸಿ, ಮಾಡಿರುವ ಪುಣ್ಯಕರ್ಮಗಳಿಗೆ ಆನಂದವನ್ನು ಪಡೆದು ಪರಿಪೂರ್ಣವಾಗಿ ಕರ್ಮ ಮುಕ್ತಿಯನ್ನ ಕೊಂಡು ಆಸೆಗಳನ್ನು ನೆರವೇರಿಸಿ ಗುರಿ ಮನಸ್ಸು ಮಾಡೋದೇ ಈ ಜನ್ಮದ ಗುರಿ. ಮನಸ್ಸಲ್ಲಿ ಈ ಕರ್ಮಗಳನ್ನ ನಾವು ಹೊತ್ಕೊಂಡು ಭಗವಂತನ ಪಡೆಯಕ್ಕೆ ಸಾಧ್ಯವಿಲ್ಲ. ಅದು 3ನೇ ಕಣ್ಣೋ 4ನೇ ಕಣ್ಣೋ 8ನೇ ಕಣ್ಣೋ. ಆಧ್ಯಾತ್ಮದ ಸಾಧನೆ ಕೆಲವರಿಂದ ಮಾತ್ರ ಮಾಡಕ್ ಸಾಧ್ಯ. ಲೋಕದಲ್ಲಿ ಹುಟ್ಟಿರುವ ಪ್ರತಿಯೊಂದು ವ್ಯಕ್ತಿಗೂ ಕೂಡ ಈ ದುಃಖದಿಂದ ಪಾರಾಗಬೇಕು, ನಿರಂತರವಾದ ಆನಂದವನ್ನು ಪಡಿಬೇಕು ಅಂತ ಹೋರಾಟ ಮಾಡೋರು ಲಕ್ಷ ಲಕ್ಷ ಕೋಟಾನು ಕೋಟಿ ಜನಗಳು. ದುಃಖ ಯಾರಿಗೂ ಪಾರಾಗೋದಿಲ್ಲ. ಕರ್ಮಗಳು ಇರೋ ತನಕ ದುಃಖದಿಂದ ಬಿಡುಗಡೆ ಇಲ್ಲ. ದುಃಖದ ಮೂಲವೇ ಕರ್ಮ.
ಆ ಕರ್ಮನ ಇಟ್ಟು ಹೊತ್ಕೊಂಡ್ಬರ್ತೀವಿ. ಹೊತ್ಕೊಂಡ್ಬಂದಿರೋ ಕರ್ಮವನ್ನು ನೆರವೇರ್ತೀವೋ ಇಲ್ಲವೋ ಹೊಸದಾಗಿ ಕರ್ಮಗಳನ್ನ ಸೃಷ್ಟಿ ಮಾಡ್ತೀವಿ. ಪಾಪ ಕರ್ಮಗಳು ಹಳೆಯ ಮೂಟೆಗಳನ್ನ ಹೊತ್ಕೊಂಡ್ಬಂದಿರೋದನ್ನ ಬಿಚ್ಚದೇನೆ ಹೊಸ ಮೂಟೆಗಳನ್ನ ಸೃಷ್ಟಿ ಮಾಡಿ ಅದನ್ನೂ ತೀರ್ಸಕ್ಕಾಗದೆ ಇದನ್ನೂ ತೀರ್ಸಕ್ಕಾಗದೆ ಇನ್ನೊಂದು ಜನ್ಮವನ್ನ ತಾಳ್ತೀವಿ. ಇದು ಲೆಕ್ಕವಿಲ್ಲದೆ ಜನ್ಮಗಳನ್ನ ತಾಳೋ ಹಾಗೆ ನಾವೇ ಮಾಡ್ಕೋತೀವಿ. ಈಗ ನೀವು ಏನಿದು ಮೂರನೇ ಕಣ್ಣು ಅಂತ ಕೇಳಿದ್ದಕ್ಕೆ ಒಂದು ಉತ್ತರ ಕೊಟ್ರಿ. ಜನಸೇವೆ ಮಾಡಬೇಕು, ಆಧ್ಯಾತ್ಮದಲ್ಲಿ ವಿಚಾರಗಳನ್ನು ಕಲಿತು ಜನಗಳಿಗೆ ಸೇವೆ ಮಾಡಬೇಕು ಅಂತ ಹೇಳಿದ್ರಿ. ಏನಪ್ಪಾ ಇವರು ಒಂದೊಂದು ಟೈಮ್ ಒಂದೊಂದು ಥರ ಮಾತಾಡ್ತಾರೆ. ನನ್ನ ಸುಮಾರು ಜನಕ್ಕೆ ಇಷ್ಟ ಆಗಲ್ಲ. ಸತ್ಯ ಮಾತಾಡ್ತೀನಿ. ಖಂಡಿತವಾದಿ, ಲೋಕವಿರೋಧಿ, ಸತ್ಯ ಯಾರಿಗೂ ಬೇಕಾಗಿಲ್ಲ. ಈ ಮೂರನೇ ಕಣ್ಣು ಓಪನ್ ಮಾಡಬೇಕು ಅಂತ ಸೆಪರೇಟ್ ಆಗಿ ಎಲ್ಲೂ ಇಲ್ಲ. ಆದರೆ ಏನಾಗೋಗಿದೆ, ಜನಗಳ ಮನಸ್ಸಲ್ಲಿ ಯೂಟ್ಯೂಬ್ ಅಲ್ಲಿ ವಿಡಿಯೋಗಳನ್ನು ನೋಡೋದು, PDF ಫೈಲ್ಗಳನ್ನು ಓದೋದು, ಮತ್ತೆ ಸಣ್ಣ ಪುಟ್ಟ ಅನುಭವಗಳು ನಮ್ಮಲ್ಲಿ ಆಗತ್ತೆ. ಅದನ್ನಿಟ್ಕೊಂಡು ಏನೇನೋ ವಿಚಿತ್ರ ಆಸೆಗಳನ್ನು ಸೃಷ್ಟಿ ಮಾಡಿಕೊಂಡು ಕಲಿಯಕ್ಕೆ ಬರ್ತೀವಿ. ಯಥಾ ರಾಜ ತಥಾ ಪ್ರಜಾ. ಯಾತಕ್ಕೆ ವಿಚಿತ್ರ ವಿಚಿತ್ರ ಗುರುಗಳು ಸೃಷ್ಟಿಯಾಗಿದ್ದಾರೆ ಅಂತಂದ್ರೆ ಜನ ಆಗಿದ್ದಾರೆ. ಲೋಕದಲ್ಲಿರುವ ಜನಗಳ ಆಸೆ ಏನಿದೆ ಅದನ್ನ ಪೂರೈಸೋದಕ್ಕೆ ಹಣಬೆ ಹೇಗೆ ಹುಟ್ಟಿದೆ ಆ ಥರ ಆಧ್ಯಾತ್ಮದ ಗುರುಗಳು ಸೃಷ್ಟಿಯಾಗ್ಬಿಟ್ರು. ಇಲ್ಲಿ ಯಾರು ಏನು ಎಕ್ಸೆಪ್ಷನ್ ಇಲ್ಲ. ಆದರೆ ಮನಸ್ಸಲ್ಲಿ ಯಾವುದೇ ತರದ ಆಸೆಗಳನ್ನಿಟ್ಕೊಂಡು ಆಧ್ಯಾತ್ಮ ಸಾಧನೆಯನ್ನ ಮಾಡಬಾರದು. ಆದರೂ ಕೂಡ ಏನಾಗೋಗಿದೆ, ಕಣ್ಣಿಗೊಬ್ಬ, ಕಿವಿಗೊಬ್ಬ, ಗಂಟ್ಲಿಗೊಬ್ಬ, ನರಕ್ಕೊಬ್ಬ, ಮೂಳೆಗೊಬ್ಬ, ಹೃದಯಕ್ಕೊಬ್ಬ ಡಾಕ್ಟರ್ಗಳು ಸೃಷ್ಟಿಯಾಗಿದ್ದಾರೆ. ಹಾಗೆ ಆಧ್ಯಾತ್ಮದಲ್ಲಿ ಕೂಡ ಮೂರನೇ ಕಣ್ಣನ್ನು ಹೇಳಿಕೊಡುವ ಗುರು, ಕುಂಡಲಿನಿ ಹೊರಗೆ ತೆಗೆಸುವ ಗುರು, ಸ್ವರಯೋಗ ಹೇಳಿಕೊಡುವ ಗುರು, ವಾಸಿಯೋಗ ಹೇಳಿಕೊಡುವ ಗುರು, ರಾಜಯೋಗ ಹೇಳಿಕೊಡುವ ಗುರು, ಗೊತ್ತಿದೆಯೋ ಗೊತ್ತಿಲ್ವೋ ಗುರು ಪಟ್ಟವನ್ನು ಕಟ್ಟಿಕೊಂಡು ಜನಗಳ ಹತ್ತಿರರುವ ಕಾಸನ ಸಂಗ್ರಹ ಮಾಡುವ ವಿಚಾರಗಳನ್ನು ತಿಳ್ಕೊಂಡು ಕಮರ್ಷಿಯಲ್ ಆಕ್ಟಿವಿಟೀಸ್ ಆಧ್ಯಾತ್ಮದಲ್ಲಿ ನಡೀತಿದೆ. ಇದರ ಮಧ್ಯದಲ್ಲಿ ಸತ್ಯವಾಗಿ ಕಲಿಬೇಕು ಅಂತ ಬರೋರಿಗೆ ಸತ್ಯತೆ ಸಿಗಲ್ಲ. ಈ ತರ ಎಲ್ಲರೂ ಸಾಧನೆ ಮಾಡದೇನೆ, ವಿಚಾರಗಳನ್ನ ತಿಳ್ಕೊಳ್ದೇನೆ, ಅರ್ಧಂಬರ್ಧ ಪುಸ್ತಕ ನಾಲೆಡ್ಜ್ ಅನ್ನು ಇಟ್ಕೊಂಡು ಜನಗಳಿಗೆ ಪಾಠ ಹೇಳ್ಕೊಡ್ತೀನಿ ಅಂತ ಬಂದಾಗ ಆ ಗುರುವಿನ ಸಪೋರ್ಟ್ ನಿಮಗೆ ಸಿಗೋದಿಲ್ಲ. ತೊಂದರೆ ಬಂದಾಗ ಒಂದು ಗುರುಗಳು ಬೇಕಾದ ಜನ ಹರಡಿದ್ರು ಕೂಡ ಆ ಗುರುಗಳನ್ನ ಡೈರೆಕ್ಟ್ ಆಗಿ ಭೇಟಿ ಆಗಕ್ಕೆ ಆಗೋದಿಲ್ಲ. ಏನ್ ನೀವು ಪಾಠ ಮಾಡೋದ್ ಬಿಟ್ಬಿಟ್ಟು ಏನೇನೋ ಮಾತಾಡ್ತಿದ್ದೀರಿ, ಲೋಕಲೌಕಿಕ ವಿಚಾರಗಳನ್ನ ತಿಳ್ಕೊಂಡ್ರೆ ಮಾತ್ರ ನಾನು ತಗೊಂಡಿರೋ ಸಬ್ಜೆಕ್ಟು ಸರಿನೋ ತಪ್ಪೋ, ಮುಂದೆ ಹೋಗ್ಬೋದೋ ಬೇಡವೋ ಅನ್ನೋದು ಗೊತ್ತಾಗುತ್ತೆ. ನೀವು ಬಂದಿದ್ದೀರಾ, ಹೇಳ್ಕೊಡ್ಬೇಕು, ನಾನು ಹೇಳ್ಕೊಡ್ತೀನಿ. ಆದರೂ ವಿಚಾರಗಳನ್ನ ತಿಳ್ಕೋಬೇಕು. ನಾವು ಆಧ್ಯಾತ್ಮದಲ್ಲಿ ಏನೇ ಅನುಭವಗಳನ್ನು ನಾವು ಪಡ್ಕೊಂಡ್ರೂ ಕೂಡ ಅವುಗಳನ್ನ ನಾವು ಬೇರೆಯವರ ಮೇಲೆ ಪ್ರಯೋಗ ಮಾಡಬಾರದು. ಸತ್ಯವಾದ ಆಧ್ಯಾತ್ಮ ಸಾಧನೆ ಮಾಡಬೇಕು ಅಂತ ನಿಮ್ಮ ಮನಸ್ಸಲ್ಲಿದ್ದರೆ ಏನು ನಮಗೆ ಅನುಭವ ಆಗತ್ತೆ. ಕುಂಡಲಿನಿ ಹೊರಗೆ ಬಂದಾಗ ಒಂದು ಅನುಭವ,
ಮೂರನೇ ಕಣ್ಣು ಓಪನ್ ಆದಾಗ ಒಂದು ಅನುಭವ. ಅಷ್ಟಮಹಾ ಸಿದ್ಧಿ ಅಂತ ಹೇಳ್ತೀವಿ. ಸಮಾಧಿ ಸ್ಥಿತಿನ ಮುಟ್ಟಿದಾಗ ಅದು ಸಿಗತ್ತೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಸಮಾಧಿ ಅಂತನ್ನೋದು ರಾಜಯೋಗದಲ್ಲಿ 8ನೇ ಮೆಟ್ಟಲು. ಆ ಸಮಾಧಿ ಅಂತನ್ನೋದು ಪರಿಪೂರ್ಣ ಅಹಂಕಾರವನ್ನ ಭಸ್ಮ ಮಾಡುವ ಸ್ಥಿತಿ. ಅಹಂಕಾರ ಭಸ್ಮ ಆದ್ರೆ ಮಾತ್ರ ನಿರ್ವಿಕಲ್ಪ ಸಮಾಧಿ, ಮಹಾಸಮಾಧಿಯನ್ನ ಪಡೆಯಕ್ಕೆ ಸಾಧ್ಯ. ಆ ನಿರ್ವಿಕಲ್ಪ ಸಮಾಧಿಯನ್ನ ಪಡೆಯೋದ್ರ ಮೊದಲು ಅಷ್ಟಮಹಾ ಸಿದ್ಧಿ ನಮಗೆ ಸಿಗತ್ತೆ. ಅಷ್ಟಮಹಾ ಸಿದ್ಧಿ, ಮೂರನೇ ಕಣ್ಣು ಓಪನ್ ಆದ ಮೇಲೆ ಅಷ್ಟಮಹಾ ಸಿದ್ಧಿ ಸಿಗತ್ತೆ. ಈ ಸಿದ್ಧಿಗಳು ಅಡಚಣೆಗಳು. ನಾವು ತಿಳ್ಕೊಂಡಿರೋ ಹಾಗೆ ನೀರ ಮೇಲೆ ನಡಿಬಹುದು, ನೀರಲ್ಲಿ ತೇಲಬಹುದು, ಆಕಾಶದಲ್ಲಿ ಹಾರಬಹುದು, ಏರೋಪ್ಲೇನ್ ಇಲ್ದೇನೆ, ರೆಕ್ಕೆ ಇಲ್ದೇನೆ, ನಿಂತ ಜಾಗದಿಂದ ದೇಹವನ್ನು ಎತ್ತಿ ಹಾರ್ಕೊಂಡು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಭೂಮಿಯಿಂದ ಆಕಾಶ ತನಕ ದೇಹವನ್ನ ದೊಡ್ಡದು ಮಾಡಬಹುದು. ಇರೋ 5 ಅಡಿ 6 ಅಡಿ ದೇಹವನ್ನ ಇರುವೆಯಷ್ಟು ಕಣ್ಣಿಗೆ ಕಾಣದೆ ಸೊಳ್ಳೆಯಷ್ಟು ಚಿಕ್ಕದು ಮಾಡಬಹುದು. ಈ ತರ 8 ತರದ ಸಿದ್ಧಿಗಳನ್ನ ಮನುಷ್ಯ ಪಡಿಬಹುದು. ಈ ಸಿದ್ಧಿಗಳನ್ನ ಕಮರ್ಷಿಯಲ್ ಆಗಿ ಬಳಸ್ತೀನಿ ಅಂತ ಹೊರಟಾಗ ಭಗವಂತ ಸಿಗಲ್ಲ. ಒಂದು. ಎರಡನೇದು, ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು